ಸೊ ಈಗ ಇವತ್ತು ನಾವು ವೇದಿಕೆ ಪೂಜೆಯನ್ನು ಮಾಡಿದ್ದೀವಿ. ಇವತ್ತಿಂದ ಎಲ್ಲ ಥರದ ಚಟುವಟಿಕೆಗಳು ಇನ್ನು 1 ತಿಂಗಳು ಇರೋದ್ರಿಂದ ಸೊ ನಮ್ಮ ಟೈಮು 3 ತಿಂಗಳಿಂದನೇ ನಾವು ತೀರ್ಮಾನ ತಗೊಂಡಿದ್ರು ಸೊ ಹಾಗೆ ಆಡಿ ಟೈಮ್ ಬಂದುಬಿಟ್ಟಿದೆ. ಇನ್ನು 1 ತಿಂಗಳು ನಮ್ಮ ಕೈಯಲ್ಲಿರಲ್ಲ, ಫಾಸ್ಟಾಗಿ ಬರುತ್ತೆ. ಹಾಗಾಗಿ ಸಾಕಷ್ಟು ನಾವು ಪ್ರಿಪ್ರೇಷನ್ ಆಗಬೇಕಾಗಿದೆ. ಸೊ ಬೇರೆ ಥರದ ಪ್ರಿಪ್ರೇಷನ್ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ರು ಫಿಸಿಕಲಿ ಆಗ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಅವತ್ತು ಉದ್ಘಾಟನೆಗೆ ಬರ್ತಾರೆ. 2ನೇ ದಿವಸ ಮುಕ್ತಾಯ ಸಮಾರಂಭ ಬರ್ತಾರೆ. ರಾಜ್ಯದ ಎಲ್ಲ ಸಾಹಿತಿಗಳಿರ್ಬೋದು, ಎಲ್ಲ ಮುಖ್ಯಮಂತ್ರಿಗಳಿಂದ ಹಿಡಿದು ಸೊ ವಿಧಾನ ಪರಿಷತ್ ವಿಧಾನಸಭಾ ಅಧ್ಯಕ್ಷರುಗಳು, ಕೇಂದ್ರದ ಸಚಿವರುಗಳು ಮತ್ತು ಅನೇಕ ಗಣ್ಯರು, ಕನ್ನಡ ಪರ ಹೋರಾಟಗಾರರು, ಸಾರ್ವಜನಿಕರು, ಎಲ್ಲ ಸಂಘಟನೆ ಸೊ ಎಲ್ಲ ಸಂಘಟನೆಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ವಿನಂತಿ ಮಾಡಿದ್ದೀವಿ. ಇದರ ಜವಾಬ್ದಾರಿಯನ್ನು ಕೇಂದ್ರ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಮಾಜಿ ಹಾಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭಾ ಸದಸ್ಯರವರೆಗೂ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸರ್ಕಾರ, ಜಿಲ್ಲಾ ಆಡಳಿತ ಎಲ್ಲರೂ ಒಟ್ಟಿಗೆ ತಗೊಂಡು ಇದನ್ನು ಯಶಸ್ವಿಯಾಗಿ ಮಾಡಬೇಕು ಅನ್ನೋ ನಾವು ಉತ್ಸಾಹದಿಂದ ಮಾಡ್ತಾಯಿದ್ದೀವಿ. ಇವತ್ತು ಆ ಪೂಜೆ ಎಲ್ಲ ವಿಘ್ನ ಇಲ್ದಂಗೆ 21ನೇ ತಾರೀಕುವರೆಗೂ ಸಂಪೂರ್ಣವಾಗಿ ಈ ಯಶಸ್ವಿ ಆಗಲಿ ಅಂತೇಳಿ ಆ ಮಾತೆ ಚಾಮುಂಡೇಶ್ವರಿನಲ್ಲಿ, ಕಾಲಭೈರವೇಶ್ವರಿನಲ್ಲಿ, ನಮ್ಮ ಜಿಲ್ಲೆಯ ದೇವರು ಎಲ್ಲ ಕುಲಕೋಟಿ, ಚಲುವರಾಯ ಸ್ವಾಮಿ, ನಗ್ನಾಥ, ನಿಮಿಷಾಂಬ, ಕಾಲಭೈರವೇಶ್ವರ ಎಲ್ಲ ದೇವರಲ್ಲೂ ಬೇಡ್ಕೊತೀವಿ. ಸರ್, ಎಷ್ಟು ವೇದಿಕೆಗಳಿರ್ತವೆ ಸರ್? ಯಾವ ಥರ ಪ್ಲಾನ್ ಆಗಿರುವಂಥದ್ದು? ಪಾರ್ಕಿಂಗ್ ಆಗಲಿ, VIP ಗಳಿಗಾಗಲಿ ಯಾವ ಥರ ಇರುತ್ತೆ ಸರ್? ಸೊ ಅದು ಇವತ್ತು ಒಂದೇ ದಿವಸಕ್ಕೆಲ್ಲನೇ ಹೇಳೋಕ್ಕಾಗಲ್ಲ. ನಾವು ಟೈಮ್ಲಿ ಇನ್ನೊಂದು ಸ್ವಲ್ಪ ಅವಕಾಶ ಕೊಟ್ಟರೆ ನಾವು ಪಾರ್ಕಿಂಗು, ಯಾವ್ಯಾವ ಪಾರ್ಕಿಂಗ್ನ, VIP ಪಾರ್ಕಿಂಗು, ಜನರಲ್ಲಾಗಿ ಬರೋರಿಗೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನೀವು ನೋಡ್ಬೋದು. ಬಟ್ ಅದನ್ನು ಅವತ್ತಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾವು ಏನೇನು ನಮಗೆ ಓವರಾಲ್ ಎದುರಾಗ್ಬೋದು ಅದಕ್ಕೆಲ್ಲ ಒಂದಷ್ಟು ಎಲ್ಲರೂ ಸೇರಿ ಕೂತ್ಕೊಂಡು ಎಲ್ಲ ಕಮಿಟಿಗಳು ಮಾಡಿದ್ವಿ. ಕಮಿಟಿಗಳೆಲ್ಲ ನಮಗೆ ಏನೇನು ಅವಶ್ಯಕತೆ ರಿಕ್ವೈರ್ಮೆಂಟು ಅನ್ನೋದನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ ನಾವು ಎಲ್ಲವನ್ನು ಮಾಡ್ತಾ ಹೋಗ್ತೀವಿ. ನಾಳೆ 22ನೇ ತಾರೀಕು ಒಂದು ಮೀಟಿಂಗು ಇಟ್ಕೊಂಡಿದ್ದೀವಿ, ಎಕ್ಸಿಕ್ಯೂಟಿವ್ ಕಮಿಟಿ ಇಟ್ಕೊಂಡಿದ್ದೀವಿ. ಅವತ್ತು ಒಂದಷ್ಟು ಚರ್ಚೆ ಆಗುತ್ತೆ. ಅದಾದಮೇಲೆ ಕಾರ್ಯಕಾರಿ ಸಮಿತಿ, ಈ ಥರ ಕಂಟಿನ್ಯೂಸ್ ಆಗಿ ಪ್ರೋಸೆಸ್ ಇರುತ್ತೆ. ಬಟ್ ಎಲ್ರಿಗೂ ಬರೋರಿಗೆ ಪಾರ್ಕಿಂಗಿಗೆ, ಊಟಕ್ಕೆ ಮತ್ತು ಗೋಷ್ಠಿಗಳಿಗೆ, ಮೇಜರ್ ಸ್ಟೇಜು ಪ್ರತಿಯೊಂದು ವಿಚಾರದಲ್ಲೂ ಯಶಸ್ವಿಯಾಗಿ ಮಾಡ್ತೀವಿ. ಸಾಯಂಕಾಲನೂ ಸೊ 20-21ನೇ ತಾರೀಕು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು 21 ಮಾಡಿಸ್ಬೇಕು ಅಂತಿದ್ದೀವಿ. ಸೊ ಎಲ್ಲ ಯಶಸ್ವಿಯಾಗಿ ಮಾಡ್ತೀವಿ. ಸೊ ನಾವು 3-4 ಲಕ್ಷ ಓವರಾಲ್ ಅಂತ ಅಂದ್ಕೊಂಡಿದ್ದೀವಿ. ಮೊದಲನೇ ದಿವಸ ನನ್ನ ಅನಿಸಿಕೆ 1 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ ಅಂತ.